ಬೆಳಗಾವಿಯ 12 ಕೋಟಿ ಮದುವೆಯಲ್ಲಿ ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ಇನ್ಸ್ಟಾದಲ್ಲಿ ಹಾಯ್ ಎಂದು ಮದುವೆ ಆದವಳ ಅಸಲಿ ಕಹಾನಿ ಇದು. 12 ಕೋಟಿ ವೆಚ್ಚದಲ್ಲಿ ಮದುವೆ ಆದಂತಹ ಸ್ಟೋರಿಗೆ ಮೆಗಾ ಟ್ವಿಸ್ಟ್. ಇನ್ಸ್ಟಾದಲ್ಲಿ ಹಾಯ್ ಅಂತ ಹೇಳಿ ಮದುವೆ ಆದವಳ ಅಸಲಿ ಕಹಾನಿ ಒಂದಲ್ಲ ಎರಡಲ್ಲ. ಈಕೆ ಆಗಿರೋದು 3 ಮದುವೆ. ಚಿಕ್ಕಬಳ್ಳಾಪುರದ ಮುನಿರಾಜ್ ಜೊತೆ ಮೊದಲ ಮದುವೆ ಆಗಿತ್ತು. ಮೊದಲ ಮದುವೆ ಮಾಡಿಕೊಂಡು ಕೈ ಕೊಟ್ಟಿದ್ಲಂತೆ ಪ್ರಿಯಾಂಕಾ. ಆನಂತರ ಶಿಡ್ಲಘಟ್ಟದ ಸುಧಾಕರ್ ಜೊತೆ 2ನೇ ಮದುವೆ. ಬೆಳಗಾವಿ ಮೂಲದ ರೋಹಿತ್ ಜೊತೆ ಇದೀಗ 3ನೇ ಮದುವೆ ಆಗಿದ್ದಾಳೆ. 3ನೇ ಮದುವೆ ಮಾಡಿಕೊಂಡು ಈಗ ರಕ್ಷಣೆ ಕೋರಿ ಎಸ್ಪಿ ಮೊರೆ ಹೋಗಿದ್ದಾಳೆ. 12 ಕೋಟಿ ಆಸ್ತಿ ಇದೆ ಅಂತ ನಂಬಿಸಿ ಮೋಸದ ಆರೋಪ ಮಾಡಿದ್ದಾಳೆ. ಈಗ ಪ್ರಿಯಾಂಕಾಳ ಅಸಲಿ ಮುಖ ಬಯಲಾಗಿದೆ. ಮೂರು ಮದುವೆಯಾಗಿ ತಾನೇ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಟ್ಟಿರೋದು ಈಕೆ. 12 ಕೋಟಿ ಆಸ್ತಿ ಇದೆ ಅಂತ ನಂಬಿಸಿ ಮೋಸ ಮಾಡಿದ್ದಾರೆ ಅಂತ ಆಕೆ ಆರೋಪ ಮಾಡಿದ್ದಾಳೆ. ಈಗ ವಿಚಾರಣೆಯ ನಂತರದಲ್ಲಿ ಆಕೆಯ ಅಸಲಿ ಮುಖ ಏನು ಅನ್ನೋದು ಬಯಲಾಗಿದೆ. ಇನ್ಸ್ಟಾದಲ್ಲಿ ಪರಿಚಯ ಮಾಡಿಕೊಂಡು ಮೊದಲ ಮದುವೆ ಆಗ್ತಾಳೆ. ಆನಂತರ 2ನೇ ಮದುವೆ ಆಗ್ತಾಳೆ. ಮತ್ತೊಬ್ಬನ ಮದುವೆ ಕೂಡ ಆಗ್ತಾಳೆ. ಈಗ ಆಕೆಯೇ ನನಗೆ ರಕ್ಷಣೆ ಕೊಡಿ ಅಂತ ಪೊಲೀಸರ ಮೊರೆ ಹೋಗಿದ್ದಾಳೆ. 12 ಕೋಟಿ ಆಸ್ತಿ ಇದೆ ಅಂತ ನಂಬಿಸಿ ಮೋಸ ಮಾಡಿದ್ದಾರೆ ಅನ್ನುವಂಥದ್ದು ಆಕೆಯ ಆರೋಪ. ಈಗ ವಿಚಾರಣೆ ನಡೆಸ್ತಾರೆ ಈ ನಿಟ್ಟಿನಲ್ಲಿ ಪೊಲೀಸರು. ಆ ನಂತರದಲ್ಲಿ ಆಕೆಯ ಅಸಲಿ ಮುಖ ಏನು ಅನ್ನೋದು ಬಯಲಾಗುತ್ತೆ. ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ. ಮಂಜುನಾಥ್, ಏನಿದು ಪ್ರಕರಣ ಅಂತ? ಮಂಜುನಾಥ್, ರಜನಿ, ಏನು ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕಿನಲ್ಲಿರುವಂತ ರೋಹಿತ್ ಕುಲ್ಕಾರ್ ಎಂಬ ಒಂದು ಯುವಕ ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಆಗ್ತಾನೆ. ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಆಗಿದ್ದ ಒಂದು ನೆಪವನ್ನು ಇಟ್ಕೊಂಡು ಏನು ಯುವತಿ ಇದ್ದಾಳೆ ಪ್ರಿಯಾಂಕಾ ಅನ್ನವಳು, ಅವಳನ್ನ ನಾನು ಒಮ್ಮೆ ಇಲ್ಲಿವರೆಗೂ ಯಾರು ಮದುವೆ ಆಗಿಲ್ಲ ಅಂತ ಹೇಳಿ ಅವರನ್ನು ಸಹ ವಂಚಿಸಿ ಮದುವೆ ಆಗ್ತಾಳೆ. ಅದಾದ ಮೊದಲೇ ದಿನದಲ್ಲಿ ಏನು ಒಂದು ಬೆಳಗಾವಿಯ ಚಿಕ್ಕಬಳ್ಳಾಪುರ ತಾಲೂಕಿನ ಸಿಡ್ಲಘಟ್ಟ ಗ್ರಾಮದಲ್ಲಿರುವಂತಹ ಮುನ್ರಾಜನನ್ನ ಮೊದಲ ಮದುವೆ ಆಗಿರ್ತಾಳೆ. ಅದಾದ ನಂತರ 1 ವರ್ಷದ ನಂತರ ಅದೇ ಏನು ಸಿಡ್ಲಘಟ್ಟದ ಬಳಿ ಇರುವಂತಹ ಇನ್ನೊಂದು ಹಳ್ಳಿ ಇರುತ್ತೆ. ಆ ಹಳ್ಳಿಯ ಪಕ್ಕದಲ್ಲಿರುವಂತಹ ಒಬ್ಬ ಕ್ಯಾಬ್ ಡ್ರೈವರ್ ಇರ್ತಾನೆ, ಸುಧಾಕರ್ ಅಂತೇಳಿ. ಆ ಸುಧಾಕರ್ನ ಲವ್ ಮಾಡ್ತಾಳೆ. ಅಲ್ಲಿ ಲವ್ ಮಾಡಿ ಅವಳಿಗೂ ಮೋಸ ಮಾಡ್ತಾಳೆ. ಮೋಸ ಮಾಡಿದ ತದನಂತರ ಇದೇ 1 ತಿಂಗಳ ಹಿಂದೆ ಬೆಳಗಾವಿ ಮೂಲದ ರೋಹಿತ್ ಕುಲ್ಕಾರ್ ಏನೋ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಆಗ್ತಾನೆ. ಹಾಯ್ ಅಂತೇಳಿ ಮೆಸೇಜ್ ಮಾಡಿದೆ, ಅವನು ಮದುವೆ ಆದ ಅಂತ ಹೇಳಿ ಅವನೊಂದು ಕತೆ ಕಟ್ಟಾಳೆ. ಕತೆ ಕಟ್ಟಿ ಅವಳನ್ನು ಸಹ ಈ 3 ದಿನಗಳ ಹಿಂದೆ ಬೆಳಗಾವಿಯ ಒಂದು ಖಾನಾಪುರ ತಾಲೂಕಿನ ಹಂದಿಬಡಗನಾಥ್ ದೇವಸ್ಥಾನದಲ್ಲಿ ಮದುವೆ ಆಗ್ತಾಳೆ. ಮದುವೆ ಆದ ತದನಂತರ ಏನು ಮೊದಲು ಮದುವೆ ಆದಂತ ಇಬ್ಬರು ಮುನ್ರಾಜು ಮತ್ತು ಸುಧಾಕರ್ ಇರ್ತಾರೆ, ಅವರು ಬೆಳಕಿಗೆ ಬರ್ತಾರೆ. ಅಷ್ಟೇ ಅಲ್ಲದೆ ಇವಳ ವಿರುದ್ಧ ಈಗಾಗಲೇ ಬೆಳಗಾವಿ ಅಷ್ಟೇ ಅಲ್ಲದೆ ಬೆಂಗಳೂರಲ್ಲಿನೂ ಸಹ ವಿವಿಧ ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿದೆ. ಈ ಒಂದು ಮೋಸ ಮಾಡುವಂತ ಚಾಲಾಕಿ ಪ್ರಿಯಾಂಕಾ ಏನ್ ಮಾಡ್ತಿರ್ತಾಳೆ, ಪ್ರತಿಯೊಬ್ಬರಿಗೂ ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಆಗ್ತಾಳೆ. ನಾನು ಮದುವೆ ಆಗಿಲ್ಲ, ನನಗೆ ಈಗಾಗಲೇ 12 ಕೋಟಿ ರೂಪಾಯಿ ನನ್ನ ಆಸ್ತಿ ಇದೆ, ನನ್ನ ಸೋದರ ಮಾವ ಅವರು ನನಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ಪ್ರತಿಯೊಬ್ಬರಿಗೂ ವಂಚನೆ ಮಾಡ್ತಾ ಇರ್ತಾಳೆ. ಅದಾದ ನಂತರ ಬೆಳಗಾವಿಗೆ ಆಗಮಿಸಿದಂತಹ ಪ್ರಿಯಾಂಕಾ ನೇರವಾಗಿ ರೋಹಿತ್ ಕುಲ್ಕಾರ್ ಎಂಬ 23 ವರ್ಷದ ಯುವಕನನ್ನ ಈ 3 ದಿನಗಳ ಹಿಂದೆ ಬೆಳಗಾವಿಯಲ್ಲಿ ಮದುವೆ ಆಗ್ತಾಳೆ. ಮದುವೆ ಆದ ತದನಂತರ ಹಳೆಯ ಮದುವೆಯ ಒಂದು ಇತಿಹಾಸ ಮತ್ತೆ ತೆರೆದು ಬೀಳತ್ತೆ. ಅದರಲ್ಲಿ ಪ್ರಮುಖವಾಗಿ ಸಿಡ್ಲಘಟ್ಟದ ಮುನ್ರಾಜು ಮತ್ತು ಸುಧಾಕರ್ ಈಗಾಗಲೇ ಇಬ್ಬರನ್ನ ಮದುವೆ ಮಾಡಿಕೊಂಡು ಮೂರನೇ ಮದುವೆಯನ್ನ ಬೆಳಗಾವಿಯಲ್ಲಿ ಮಾಡ್ಕೊಂಡಿದ್ದಾಳೆ. ಈ ತರನಾಗಿ ವಂಚನೆ ಮಾಡಿದ್ದಾಳೆ ಅಂತೇಳಿ ಈಗಾಗಲೇ ಬೆಳಗಾವಿ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಏನು ಗುಳೇದವರು ಒಂದು ಪ್ರೆಸ್ ನೋಟ್ ಅನ್ನ ಬಿಡುಗಡೆ ಮಾಡಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ರಜನಿ, ಮಂಜುನಾಥ್ ಮಾಹಿತಿಗೆ. ಇದು 3 ಮದುವೆ ಆದವಳ ಕಥೆ. ಇನ್ಸ್ಟಾದಲ್ಲಿ ಪರಿಚಯ ಆಗುತ್ತೆ. ಹಾಯ್ ಅಂತ ಹೇಳಿದ್ದಕ್ಕೆ ಆನಂತರ ಅವರಿಬ್ಬರ ನಡುವೆ ಸ್ನೇಹ ಸಲುಗೆ, ಆನಂತರ ಮದುವೆ. ಡಿವೋರ್ಸ್ ಆಗುತ್ತೋ ಬಿಡುತ್ತೋ 2ನೇ ಮದುವೆ ಆಗ್ತಾಳೆ. ಮತ್ತೆ 3 ಮದುವೆ ಆಗಿ ಕೊನೆಗೆ ತಾನೇ ಹೋಗಿ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟು ಈಗ ಪೊಲೀಸರ ಎದುರು ಆಕೆಯ ಇನ್ನೊಂದು ಮುಖ ಬಯಲಾಗಿದೆ.